ಅವರೇ ಅವರ ಬಗ್ಗೆ ಒಂದು ಹೇಳ್ಕೊಂಡಿದ್ದಾರೆ. ನಿಮಗೆ ಸನ್ಯಾಸಿಯ ನೆನಪು ಅಂತ, ಅದು ಈ ಪೇಜಾವರ ಪ್ರಶಸ್ತಿ ಪುಸ್ತಕದಲ್ಲೇ ಅವರೊಂದು ತನ್ನ ಜೀವನದ ಬಗ್ಗೆ ತಾನೇ ಬಯೋಗ್ರಫಿ ಒಂದು ಬರೆದಿದ್ದಾರೆ, ಆಟೋಬಯೋಗ್ರಫಿ. ಅದರಲ್ಲಿ ನೆನಪು ಮಾಡ್ಕೊಳ್ತಾರೆ. ಅವರು ಹಸಿರು ಶಾಲ್ ಹಾಕೊಂಡು ಬರ್ತಿದ್ರಂತೆ ದೊಡ್ಡ ಸ್ವಾಮಿಗಳು. ಇವರು ಕೂಡ ಮನೆಯಲ್ಲಿ ಅಮ್ಮನ ಹಸಿರು ಸೀರೆ ಇದ್ರೆ ಅದನ್ನು ತಲೆ ಮೇಲೆ ಹಾಕೊಂಡು ಸುತ್ತಕೊಂಡು, ನಾನೀಗ ಸನ್ಯಾಸಿ, ತಗೊಳ್ಳಿ ನಿಮ್ಮ ಮಂತ್ರಾಕ್ಷತೆ ಕೊಡ್ತೇನೆ, ತೀರ್ಥ ಕೊಡ್ತೇನೆ, ಪೂಜೆ ಮಾಡ್ತಾ ಇದ್ದೇನೆ, ಬರ್ಬೇಕೆಲ್ರು. ಬಾಲ್ಯದಿಂದಲೂ ಅವರಿಗೆ ಒಂದು ಸಮಾಜದ ಬಗ್ಗೆ ಕಳಕಳಿ, ಜೊತೆಗೆ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ಮತ್ತು ಬರವಣಿಗೆ. ಅವರು ಸಂಸ್ಕೃತದಲ್ಲಿ ಒಳ್ಳೆಯ ಬರಹಗಾರ. ಅಂದ್ರೆ ಅದು ಎಂಥ ದೊಡ್ಡ ಒಂದು ಅನುಭವ ಅಂತ. ಅಂದ್ರೆ ಆ ಒಂದು ಸಮಾಜನೂ ನೋಡಿದ್ದಾರೆ ಅವರು. ಯಾಕೆ ಒಂದು 15-20 ಕಿಲೋಮೀಟರ್ಗೆ ಒಂದು ದಿನ ಆಗಿ ನಡ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಸಮಾಜದ್ದು. ಅಹಿಂಸೆಯ ವ್ಯವಸ್ಥೆಯ ದೃಷ್ಟಿಯಿಂದ ಎಲ್ಲನೂ ಕೂತು ಚರ್ಚೆ ಮಾಡಿ ಪರಿಹರಿಸಿಕೊಳ್ಬೇಕು ಹೊರತು ಹೊಡೆದಾಟ ಬಡದಾಟದಿಂದ ಆಗುದಲ್ಲ ಅಂತ. ಇವರು 5 ನಿಮಿಷದಲ್ಲಿ, ಅವ್ರು 50 ನಿಮಿಷದಲ್ಲಿ ಮಾತಾಡೋದಕ್ಕಿಂತ ಹೆಚ್ಚು ಪ್ರಭಾವಿಯಾಗಿ 50 ಸರ್ತಿ ಚಪ್ಪಾಳೆ ಗಿಟ್ಟಿಸಿಕೊಂಡು ಇವ್ರನ್ನ ಜನ ಎಲ್ಲ ಇಲ್ಲಿ ತನಕ ಯಾರ್ಯಾರು ಎಷ್ಟೆಷ್ಟು ದೊಡ್ಡ ಮಹಿಮರೆಲ್ಲ ಮಾತಾಡಿದ್ರು ಅದಕ್ಕಿಂತ ನೀವು ಮಾತಾಡಿದ್ರೆ ಚೆನ್ನಾಗಿತ್ತು, ನಮ್ಗೆ ಅರ್ಥ ಆಯ್ತು. ಚಿಕ್ಕಂದಿನಲ್ಲಿ ಹೀಗೆ ಒಂದು ದೇವರಿಗೆ ಒಂದು ಪ್ರದಕ್ಷಿಣೆ ಬರುವಾಗ, ಒಂದು ಪ್ರದಕ್ಷಿಣೆ ಬರುವಷ್ಟರಲ್ಲಿ ಒಂದು ಶ್ಲೋಕ ಮಾಡ್ತಿದ್ರಂತೆ. ಓಹೋ, 100 ಪ್ರದಕ್ಷಿಣೆ ಬಂದ್ರೆ 100 ಶ್ಲೋಕ. ಬಾಲ್ಯದಲ್ಲೇ ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸೋದೇ ಒಂದು ದೊಡ್ಡ ಕಷ್ಟ. ಅದಾದ ಮೇಲೆ ಯುವ ಸನ್ಯಾಸಿಯಾಗಿ ಈ ಪೀಠವನ್ನು ಅಲಂಕರಿಸಿದಾಗ ಬರುವಂತಹ ಹೊಣೆಗಳೇ ಬೇರೆ. ನೀವು ಹೇಳಿದ್ರಿ ಒಂದೊಂದು ಪರ್ಯಾಯ ಮಾಡಿದ್ರು ಇಷ್ಟಿಷ್ಟು ಲಕ್ಷ ಸಾಲಗಳು ಬರುತ್ತೆ ಅಂತ. ಆಮೇಲೆ ಅದರ ಜೊತೆಗೆ ಜೀವನ ಧರ್ಮದ ಪಾಲನೆ ಕೂಡ, ಮತ್ತು ಆ ಪಾಠ ಪ್ರವಚನಗಳು, ವಿದ್ಯಾಪೀಠಗಳು ದೊಡ್ಡ ಒಂದು ಜವಾಬ್ದಾರಿ ಅದು. ಅದನ್ನು ಹೇಗೆ ಅವರು ನಿಭಾಯಿಸಿದ್ರು ಅನ್ನೋದ್ರ ಎಲ್ಲದರ ಬಗ್ಗೆ ಕೇಳೋದ್ರಲ್ಲಿ ಮೊದಲನೇ ಪ್ರಶ್ನೆ, ಈ ಬಾಲ್ಯದಲ್ಲೇ ಸನ್ಯಾಸ ಸ್ವೀಕರಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ಇದು ದೈವ ಸಂಕಲ್ಪನ, ಯಾವ ಥರ ಅವರು ಈ ದೈವ ಸಂಕಲ್ಪ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಅವರೇ ಅವರ ಬಗ್ಗೆ ಒಂದು ಹೇಳ್ಕೊಂಡಿದ್ದಾರೆ. ನಿಮಗೆ ಸನ್ಯಾಸಿಯ ನೆನಪು ಅಂತ, ಅದು ಈ ಪೇಜಾವರ ಪ್ರಶಸ್ತಿ ಪುಸ್ತಕದಲ್ಲೇ ಅವರೊಂದು ತನ್ನ ಜೀವನದ ಬಗ್ಗೆ ತಾನೇ ಬಯೋಗ್ರಫಿ ಒಂದು ಬರೆದಿದ್ದಾರೆ, ಆಟೋಬಯೋಗ್ರಫಿ. ಅದರಲ್ಲಿ ಅವರಿಗೆ ಚಿಕ್ಕ ಹುಡುಗ ಇದ್ದಾಗ ಉಳಿದ ಹುಡುಗರ ಹತ್ರ ಎಲ್ಲ ಆಡಬೇಕಾದ್ರೆ ಪೂಜೆ ಆಟ, ದೇವರಿಗೆ ಆರತಿ ಮಾಡದೆ, ಪೀಠದಲ್ಲಿಟ್ಟೆ, ಸ್ನಾನ ಮಾಡಿಸ್ದೆ, ಅದು ಇದು ಅಂತ ಬಹಳ ಪೂಜೆಯಲ್ಲಿ ಆಸಕ್ತಿ ಅಂತೆ. ಪರ್ಯಾಯದ ಸ್ವಾಮಿಗಳು ಭಾವಿ ಸಂಚಾರ ಅಂತಿರುತ್ತೆ, ಪೂರ್ವದಲ್ಲೇ ಬಂದು ಹೋಗುವ ಸಂಚಾರ. ಅವ್ರ ಊರಿಗೆ ಬಂದಾಗ ಈ ಸನ್ಯಾಸಿಗಳು ಅಲ್ಲಿಗೆ ಬಂದ ಸಂದರ್ಭದಲ್ಲಿ ಇವರಿಗೆ ಸ್ವಾಮಿಗಳು ಅಂದರೆ ಸಿಕ್ಕಾಪಟ್ಟೆ ಭಯ ಅಂತ. ಯಾಕೆ ಅಂತ ಗೊತ್ತಿಲ್ಲ, ನಂಗೆ ಅವ್ರ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಅಂತ. ಇವ್ರ ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ಬರ್ತೀಯಾ ನನ್ನ ಜೊತೆಗೆ ಅಂತ ಕೇಳಿದ್ರು. ಇವರಿಗೆ ಅಯ್ಯೋ, ನಾನು ಸನ್ಯಾಸಿಗಳ ಹತ್ರ ಅಂತೂ ಹೋಗೋದೇ ಇಲ್ಲ ಅಂತ ದೂರ ಇರ್ತಿದ್ರು. ಕೊನೆಗೆ ಅವರು ಮನೆಯಲ್ಲಿ ಪೂಜೆ ಆದದ್ರಿಂದ ನಿನಗೆ ಖರ್ಜೂರ ಕೊಡ್ತೇನೆ ಅಂತ ತೋರಿಸಿ ಹತ್ತಿರ ಕರ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು, ನಾನು ಇದು ಕೊಡ್ತೇನೆ, ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳಿದ್ರಂತೆ. ಇವರಿಗೆ ಕೂತಾಗಲೇ ಮೈ ಬೆವತು ಹೋಗ್ಬಿಟ್ಟಿದೆ. ಓಡಿ ಹೋಗಿದ್ದಾರೆ ತಪ್ಪಿಸ್ಕೊಂಡು ಓಡಿ ಹೋಗಿ ಕೆಲವು ದಿನಗಳ ನಂತರ ಇವರ ಒಬ್ಬರು ಚಿಕ್ಕಪ್ಪ ಅಲ್ಲಿ ಮಠದಲ್ಲಿ ದಿವಾನರಾಗಿ ಸೇವೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಆಗ ಹೇಳಿದ ಹಾಗೆ ಸ್ವಾತಂತ್ರ್ಯದ ಒಂದು ಸಿಕ್ಕಾಪಟ್ಟೆ ಸೆಳೆತ ಇತ್ತು 30ರ ಸಂದರ್ಭದಲ್ಲಿ. ಆ ಸೆಳೆತದಿಂದಾಗಿ ಅವರಿಗೆ ನಾನು ಇಲ್ಲಿ ಇದಕ್ಕೂ ಅನ್ಯಾಯ ಮಾಡಬಾರ್ದು, ನನ್ನ ಆ ಆಸೆಯನ್ನು ಈಡೇರಿಸಿಕೊಳ್ಳದೆ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಆಗ ಅವರ ಅಣ್ಣನ ಮಗ ಈ ವೆಂಕಟರಮಣ ಅಂತ ಇವರಿಗೆ ಹೆಸರಿದ್ದಿದ್ದು, ಕರ್ಕೊಂಡು ಬನ್ನಿ, ಗುರುಗಳ ಪೂರ್ವಾಶ್ರಮದ ಹೆಸರು, ಉಪನಯನ ಮಾಡಿಸಿ ಅವರಿಗೆ ತಕ್ಷಣವೇ ಇದು ವಿಷಯ ತೀರ್ಮಾನ ಆದ ತಕ್ಷಣ ಅಂದರೆ ಕೇಳಿದ್ರಂತೆ ಸನ್ಯಾಸಿ ಆಗ್ತೀನಿ ಅಂತ. ಅವ್ರಿಗೆ ಭಾರಿ ಖುಷಿ ಏನು ಅಂದರೆ ಪೂಜೆ ಮಾಡಲಿಕ್ಕೆ ನಾನು ಸನ್ಯಾಸಿ ಅಂತ ಅವರು ಒಂದು ಅದರಲ್ಲಿ ನೆನಪು ಮಾಡ್ಕೊಳ್ತಾರೆ. ಅವರು ಹಸಿರು ಶಾಲ್ ಹಾಕೊಂಡು ಬರ್ತಿದ್ರಂತೆ ದೊಡ್ಡ ಸ್ವಾಮಿಗಳು.
ಇವರು ಕೂಡ ಮನೆಯಲ್ಲಿ ಅಮ್ಮನ ಹಸಿರು ಸೀರೆ ಇದ್ರೆ ಅದನ್ನು ತಲೆ ಮೇಲೆ ಹಾಕೊಂಡು ಸುತ್ತಕೊಂಡು, ನಾನೀಗ ಸನ್ಯಾಸಿ, ತಗೊಳ್ಳಿ ನಿಮ್ಮ ಮಂತ್ರಾಕ್ಷತೆ ಕೊಡ್ತೇನೆ, ತೀರ್ಥ ಕೊಡ್ತೇನೆ, ಪೂಜೆ ಮಾಡ್ತಾ ಇದ್ದೇನೆ, ಬರಬೇಕು ಎಲ್ಲರೂ, ಸಾಲಾಗಿ ಬರಬೇಕು, ಗಂಟೆ ಹೊಡಿಬೇಕು ಅಂತೆಲ್ಲ ಉಳಿದ ತನ್ನ ಸಹವರ್ತಿಗಳನ್ನೆಲ್ಲ ಕರೆದು ಪೂಜೆ ಮಾಡಿ ಪ್ರಸಾದ ಕೊಟ್ಟು ಮನೆಯಲ್ಲಿ ಒಂಥರ ತಾನೊಬ್ಬ ಸನ್ಯಾಸಿ ಅನ್ನುವ ಒಂದು ಭಾವವೇ ಇತ್ತು. ಅದಕ್ಕೆ ಸರಿಯಾಗಿ ಹೀಗಾಗಿ ಇವ್ರ ಹತ್ರ ಕೇಳಿದಾಗ ಸನ್ಯಾಸಕ್ಕೆ ಒಂಥರ ಖುಷಿಯಲ್ಲಿ ಒಪ್ಪಿಕೊಂಡ್ರು. ಸೀದಾ ಅಲ್ಲಿಂದ ಹಂಪೆಗೆ, ಹೊಸಪೇಟೆಗೆ ಹೋಗಿ ಹಂಪೆ ಕರ್ಕೊಂಡೋಗಿ ಅದು ಚಕ್ರತೀರ್ಥದಲ್ಲಿ ಸನ್ಯಾಸ ದೀಕ್ಷೆಯೇ ಆಗೋಯ್ತು. ಅದು ಅಂದರೆ ಇವರೆಲ್ಲ ಹೇಳಿದ್ರಂತೆ, ನೀನೇ ಹೋಗಿ ಕೇಳಬೇಕು ಅವ್ರ ಹತ್ರ ಸನ್ಯಾಸ ಕೊಡಿ ಅಂತ, ಯಾಕಂದ್ರೆ ಅದೊಂದು ಕ್ರಮ ಇದೆ. ನಾನು ಸನ್ಯಾಸ ಆಗಬೇಕು ಅಂತ ಅವ್ರಿಗೆ ಚಿಕ್ಕಂದಿನಿಂದಲೂ ಇತ್ತಂತೆ. ಆದರೆ ಅವರು ಸ್ವಾಮಿಗಳ ಹತ್ರ ಹೋಗಿ ಕೇಳೋದು ಹೇಗೆ, ನನಗೆ ಸ್ವಾಮಿಗಳು ಅಂದರೆ ಭಯ, ಅದಕ್ಕೆ ಇಲ್ಲ ಅದು ಕೇಳಿದರೆ ಮಾತ್ರ ಕೊಡೋದಂತೆ, ಇಲ್ಲಾಂದರೆ ಇವರನ್ನು ಕಳಿಸಿದ್ದಾರೆ. ಇವರು ಸೀದಾ ಹೋಗಿ ಅದನ್ನು ಪಾಲಿಸಬೇಕು ಅಂತ ಹೋಗಿ ಕೇಳಿದ್ದಾರೆ. ಕೇಳುವಾಗ ಅವ್ರು ಹೇಳಿದಾರಂತೆ, ನಾನು ಕೊಡ್ತೇನೆ, ಆದರೆ ಒಂದು ಷರತ್ತೇನು ಅಂತಂದರೆ, ನೀನು ನನ್ನ ಹತ್ರ ಆಮೇಲೆ ಮುಕ್ತವಾಗಿ ಮಾತಾಡಬೇಕು, ನನ್ನನ್ನು ನೀನು ಚೆನ್ನಾಗಿ ಮಾತಾಡಿಸೋದಾದ್ರೆ ಮಾತ್ರ ನಿಂಗೆ ದೀಕ್ಷೆ ಕೊಡ್ತೇನೆ ಅಂತ. ಇವರು ಆಯ್ತು ಅಷ್ಟೇ ತಾನೇ, ನಿಮಗೆ ಕೊಡ್ತಾರೆ ಅಂದಾಗ ಇದು ಏನು ದೊಡ್ಡ ಕಷ್ಟದ ಕೆಲಸ ಏನಲ್ಲ ಅಂತ ಆಯಿತು ಅಂತ ಒಪ್ಕೊಂಡು ಆ ದೀಕ್ಷೆ ಕೊಟ್ಟು ಅಲ್ಲಿಂದ ಬಂದವರು ಹೊರಟು ಹೋದರೆ ಮತ್ತೆ ಸಿಕ್ಕೇ ಇಲ್ಲ ಅವರ ಗುರುಗಳು ವಿಶ್ವಮಾನ್ಯರು. ಅಲ್ಲಿ ಬಂದ ಮೇಲೆ ಅವರಿಗೆ ಮಠದಲ್ಲಿ ಬಿಟ್ಟು ಅವ್ರು ಹೊರಟೋಗ್ಬಿಟ್ಟಿದ್ದಾನೆ. ಅದಾಗಿ ಅವ್ರು 10 ತಿಂಗಳಿಗೆ ಏನೋ ಕಾಲವಾದ್ರು ಅಂತ. ಆಮೇಲೆ ಅದು ಗೊತ್ತಿದ್ದು ಏನಾಯ್ತೋ ಇದೆಲ್ಲ ನಮಗೆ ಈಗ ಅಂದಾಜಿಗೆ ಸಿಗುವಂಥದ್ದಲ್ಲ. ಆದರೆ ಆ ಬಾಲ್ಯದಲ್ಲಿ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಆ ಸಣ್ಣ ವಯಸ್ಸಿನಲ್ಲಿ ಅವರು ಈ ಸಣ್ಣ ವಯಸ್ಸಿಗೇನು ಬೆಳಿಗ್ಗೆ ಒಂದು ಗಂಜಿ ಊಟ ಮಾಡಿ ಆಟ ಆಡ್ಲಿಕ್ಕೆ ಹೋಗಿ ಸ್ಕೂಲಿಗೆ ಹೋಗಿ ಬರುವುದು ಇತ್ಯಾದಿಗಳಲ್ಲಿ ಇತ್ತಲ್ಲ, 2ನೇ ಕ್ಲಾಸ್ ಏನೋ ಮುಗಿಸಿದ್ರು ಅವರು. ಆ ವಯಸ್ಸಿಗೆ ಯತಿ ಆದಮೇಲೆ ಹಾಗೆಲ್ಲ ತಿನ್ಲಿಕ್ಕಿಲ್ಲಲ್ಲ, ತುಂಬ ಕಷ್ಟ ಆಗ್ತಿತ್ತಂತೆ ಆರಂಭದಲ್ಲಿ. ಆದರೆ ಅದಕ್ಕೋಸ್ಕರ ನಿರಂತರ ಅವರಿಗೆ ಬೇರೆ ಅಧ್ಯಯನ ಪಾಠ, ಒಬ್ಬರು ಅಡ್ಡೆ ಅಂತ ಅವರ ಗುರುಗಳ ಹೆಸರು ಹೇಳ್ತಾರೆ, ಅವರು ಸಿಕ್ಕಾಪಟ್ಟೆ ಅವರಿಗೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಹೇಳಿಕೊಡ್ತಿದ್ರು. ಮೂಲ ಪೇಜಾವರ ಅಂತ ಒಂದು ಮಂಗಳೂರಿನ ಹತ್ತಿರ ಒಂದು ಮೂಲ ಮಠ ಇದೆ, ಅಲ್ಲಿ ಅವರಿಗೆ ವಾಸಕ್ಕೆ ವ್ಯವಸ್ಥೆ ಮಾಡಿ ಅಲ್ಲೇ ಪಾಠ ಇತ್ಯಾದಿಗಳೆಲ್ಲ ಬಾಲ್ಯದ ಸಂಸ್ಕೃತ ಅಧ್ಯಯನ, ಅಡ್ವೆ ವೇದವ್ಯಾಸಾಚಾರ ಅಂತ ಅವ್ರ ಕೈಯಲ್ಲಿ ಅಧ್ಯಯನ ಆಗ್ತಿತ್ತು. ಅಧ್ಯಯನ ಆಯಿತು ಆದಮೇಲೆ ಇಲ್ಲಿ ಮಠಕ್ಕೆ ಬಂದು ಹೋಗೋದು. ಆಗ ಅವರು ಹೇಳ್ತಿದ್ರು, ಈಗ ನಾವು 1 ಗಂಟೆಯಲ್ಲಿ ಅಥವಾ 45 ನಿಮಿಷದಲ್ಲಿ ಉಡುಪಿಯಿಂದ ಮಂಗಳೂರಿಗೆ ಹೋಗ್ತೇವೆ. ಆಗ ಹೋಗ್ಲಿಕ್ಕೆ ಒಂದು ಇಡೀ ದಿನ ಬೇಕಿತ್ತಂತೆ ಅವರ ಆ ಜಾಗಕ್ಕೆ. ಒಂದು ದಿನ ಅಂತಂದ್ರೆ ಅದರಲ್ಲಿ ಮಧ್ಯದಲ್ಲಿ ತೊರೆಗಳು ಬರ್ತವೆ 3-4, ಒಂದು ಉದ್ಯಾವರ ಹೊಳೆ, ಅದರ ಆ ಕಡೆ ನಡ್ಕೊಂಡು ಹೋಗಿ ಆ ತೆಪ್ಪದಲ್ಲಿ ಹತ್ತಿ ಅದರಿಂದ ಆಚೆಗೆ ತಗೊಂಡು ಹೋಗ್ಬೇಕು. ಅದು ಕೆಲವೊಂದ್ಸರ್ತಿ ದೇವರ ಪೆಟ್ಟಿಗೆಯಲ್ಲಿದ್ರೆ ಭಾರಿ ಕಷ್ಟ. ಕೆಲವೊಮ್ಮೆ ತೆಪ್ಪ ಬರ್ಲಿಲ್ಲ ಅಂದ್ರೆ ಈಚ್ಕೊಂಡೇ ಹೋಗ್ಬೇಕಂತ ಆ ದಡಕ್ಕೆ ಹೋಗಿ ಅಲ್ಲಿಯ ಮಠದ ವ್ಯವಸ್ಥೆಗಳಿಗೆ ಏನ್ ಬೇಕೋ ಅದನ್ನು ಮಾಡ್ಕೊಂಡು ಅಲ್ಲೇ ಇರುದು. ಪರ್ಯಾಯಕ್ಕೆಲ್ಲ ಬರಬೇಕಿತ್ತು. ಆಮೇಲೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಅಲ್ಲಿ ವರ್ಷಾವಧಿ ಉತ್ಸವ ಆಗುತ್ತೆ ಕೃಷ್ಣ ಮಠದಲ್ಲಿ, ಅದಕ್ಕೆ ಬರಬೇಕು. ದೀಪೋತ್ಸವಕ್ಕೆ ಬರಬೇಕು. ಹೀಗೆ ಕೆಲವೆಲ್ಲ ಬರಲೇಬೇಕಾದ ಅನಿವಾರ್ಯವಾದ ಕೃಷ್ಣನ ಜೊತೆಗಿನ ಬಾಂಡೇಜ್ ತಪ್ಪಬಾರದು ಅಂತ ಪ್ರಾಚೀನರು ಮಾಡಿದ ಒಂದು ನಿಯಮ, ಆಚಾರ್ಯರ ಕಾಲದಿಂದಲೂ ನಡೆದ ನಿಯಮ. ಹಾಗಾಗಿ ಅದಕ್ಕೆ ಬಂದು ಹೋಗೋದೊಂದು ಅನಿವಾರ್ಯ ಆಗ್ತಿತ್ತು. ಹಾಗೆ ಬರುವುದು ಅಂದ್ರೆ ಒಂದು ದೊಡ್ಡ ಸಾಹಸ, ಒಂದು ದಿವಸದ ಪ್ರಯಾಣ. ಇದನ್ನು ಮಾಡ್ತಾ ಮಾಡ್ತಾ ಅಂದರೆ ಒಂದು ಅತ್ಯಂತ ಕಷ್ಟದ ದಿನಗಳಿಂದ ದಿನಕ್ಕೆ 3 ವಿಮಾನ 4 ವಿಮಾನ ಹತ್ತುವ ಕಾಲದ ತನಕವೂ ಅವರು ತನ್ನ ಎಲ್ಲ ಥರದ ಸ್ತರಗಳನ್ನು ಕೂಡ, ಜೀವನದ ಏರುಗತಿಗಳನ್ನು ಬೀಳುಗತಿಗಳನ್ನು ಚೆನ್ನಾಗಿ ಕಂಡವರು. ಹಾಗಾಗಿ ಅವರಿಗೆ ಆ ಚಿಕ್ಕಂದಿನಿಂದಲೇ ಬಂದ ಪಕ್ವತೆ, ಕಷ್ಟ ಅವರನ್ನು ಬಹುಶಃ ದೊಡ್ಡವರಾದ್ಮೇಲೂ ಯಾರೋ ಆರಾಮಾಗಿ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಅವರು ವಿಚಾರಿಸ್ತಿದ್ರು, ಯಾರು ಕರ್ಕೊಂಡು ಹೋಗೋರು, ಅವರಿಗೆ ಕಷ್ಟ ಇದ್ದರೆ ಬೇಡ, ನಾನು ವಾಹನದಲ್ಲೇ ಬರ್ತೇನೆ, ರಾತ್ರಿ ಪ್ರಯಾಣ ಮಾಡ್ಕೊಂಡು ಬರ್ತೇನೆ, ನಾನು ಒಬ್ಬನಿಗೋಸ್ಕರ, ಯಾಕೆಂದರೆ ಒಬ್ಬ ಆಗೋದಿಲ್ಲ, ಜೊತೆಗೆ ಯಾರಾದರೂ ಒಬ್ಬರು ಬೇಕು ಅಂಥ ಸಂದರ್ಭದ 2 ಜನರ ಖರ್ಚನ್ನು ಅವರಿಗೆ ಹೊರಿಸೋದ್ರ ಬದಲು ಎಲ್ಲ ಒಟ್ಟಿಗೆ ರಾತ್ರಿ ಹೋಗಿಬಿಟ್ರೆ ಸರಿ ಹೋಗುತ್ತೆ ಅಂತ. ಅಂದರೆ ಕೆಲವೊಮ್ಮೆ ಒತ್ತಡದಿಂದಾಗಿ ಸಮಯ ಇಲ್ಲದೆ ಹೋದಾಗ ಅದನ್ನು ಪ್ರಿಫರ್ ಮಾಡ್ತಿದ್ರು, ಬಿಟ್ಟರೆ ಯಾರು ಕರ್ಕೊಂಡು ಹೋಗೋರಿಗೆ ಹೊರೆ ಆಗೋದು ಅಂತ ಅವ್ರಿಗೆ ಗೊತ್ತಾದರೆ ಅದನ್ನು ನಿರಾಕರಿಸ್ತಿದ್ರು. ಹೀಗೆ ಅವರು ಚಿಕ್ಕಂದಿನಿಂದ ಆ ಥರದ ವಾಹನವನ್ನು ಹತ್ತುವ ಒಂದು ಪ್ರಸಂಗ ಬಂತು. ಆಗ ಸನ್ಯಾಸಿಗಳಿಗೆ ವಾಹನ ಲೆಕ್ಕಕ್ಕಲ್ಲ. ಅಂದರೆ ಆಮೇಲೆ ಯಾರೋ ಒಮ್ಮೆ ಪ್ರಶ್ನೆ ಕೇಳಿದ್ರು, ಸ್ವಾಮಿ ನೀವು ಹೀಗೆ ವಾಹನ ಹತ್ತಿದ್ದೀರಿ, ಟ್ರೈನ್ ಹತ್ತಿದ್ದೀರಿ, ಫ್ಲೈಟ್ ಹತ್ತಿದ್ದೀರಿ, ಇದೆಲ್ಲ ಧರ್ಮಶಾಸ್ತ್ರದಲ್ಲಿ ಸನ್ಯಾಸಿಗಳಿಗೆ ವಿರುದ್ಧ ಅಲ್ವಾ? ಹೌದು, ವಿರಕ್ತ ಸನ್ಯಾಸಿಗಳಿಗೆ ಅದು ಸರಿ ನೀವು ಹೇಳಿದ್ದು. ಇದು ಮಠಾಧಿಪತ್ಯದ ಸನ್ಯಾಸ ಆದದ್ರಿಂದ ಅನಿವಾರ್ಯವಾಗಿ ಸಮಾಜದ ಸುಧಾರಣೆಗೋಸ್ಕರ ಧಾವಿಸಬೇಕಾದ ಪ್ರಸಂಗ ಬಂದಾಗ ನಾನು
ಹತ್ತುವುದಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು, ಇನ್ನು ಆಚಾರ್ಯರ ಕಾಲದಲ್ಲೇ ಪಲ್ಲಕ್ಕಿಯಲ್ಲಿ ಗುರುಗಳನ್ನು ಎತ್ತಿಕೊಂಡು ಹೋದ್ರು ಅಂತ ಹೇಳುದು ಅಂದ್ರೆ ಅವ್ರ ನೆಲ ಬಿಟ್ಟದ್ದು ಅಂತಾನೆ ಲೆಕ್ಕ. ಆಗದ ವಾಹನದ ಸ್ವರೂಪ ಬೇರೆ ಇತ್ತು, ಈಗದ ವಾಹನದ ಸ್ವರೂಪ ಬೇರೆ ಇದೆ. ಅಷ್ಟೇ ಬಿಟ್ರೆ ವಾಹನ ಹತ್ತಬಾರದು ಅಂತಿದ್ರೆ ಆ ಕಾಲದಿಂದ ಇಲ್ಲಿ ತನಕ ಈ ಪರ್ಯಾಯದ ಸಂದರ್ಭದಲ್ಲಿ ಒಳಗೆ ಪ್ರವೇಶ ಮಾಡುವಾಗ 8 ಮಠದ ಯತಿಗಳನ್ನ ಪಲ್ಲಕ್ಕಿಯಲ್ಲೇ ಹೊತ್ತು ತರುವುದು. ಹಾಗಾದ್ರೆ ಅದಕ್ಕೇನರ್ಥ? ಯತಿ ನಮಗೆ ಮಠಾಧಿಪತ್ಯದ ಜವಾಬ್ದಾರಿ ಇರುವುದರಿಂದ ನಾವು ಸಮಾಜದ ಕಡೆಗೆ ಧಾವಿಸಿ ನಮ್ಮ ಕರ್ತವ್ಯ ಮಾಡಬೇಕಾದದ್ದಕ್ಕೂ ಧರ್ಮಶಾಸ್ತ್ರದಲ್ಲಿ ಮಾತಿದೆ ಅಂತ ಅದನ್ನು ತೆಗೆದು ತೋರಿಸಿ ಇದು ಅನಿವಾರ್ಯವಾಗಿ ಹೋಗಬೇಕಾದ ಕಾರ್ಯ. ಆದ್ರಿಂದಾಗಿ ಈಗ ಮೋಜು ಮಸ್ತಿ ಮಾಡ್ತಾರೆ ಅಥವಾ ಅದರಿಂದ ತಮ್ಮ ಸ್ವಾರ್ಥವನ್ನ ತೀರಿಸಿಕೊಳ್ಳುತ್ತಾರೆ ಅಂತಂದ್ರೆ ಅದು ತಪ್ಪು. ಏನು ಹಾಲಿಡೇಸ್ಗೆ ಹೋಗೋದು, ಒಂದು ಪ್ಯಾಕೇಜ್ ಮಾಡ್ಕೊಂಡು ನಾವು ನೀವೇ ದುಡ್ಡು ಉಳಿಸಿದೀವಿ, 1-2 ಲಕ್ಷ ಆದ್ರೆ ಆಗ್ಲಿ ಏನಂತೆ ಅಂತ ಹೇಳಿ ಟ್ರೈನಲ್ಲಿ ಯಾಕೆ ಹೋಗೋದು, ಆ ತರ ಎಂಜಾಯ್ಮೆಂಟ್ಗೆ ಹೋಗಿಲ್ಲ, ಕೆಲಸದ ಕರ್ತವ್ಯಕ್ಕೋಸ್ಕರ ಹೋಗಿರೋದು ಅನ್ನುವ ದೃಷ್ಟಿಯಿಂದ ಅವ್ರಿಗೆ ಅದಕ್ಕೆ ಒಂದು ಸ್ಪಷ್ಟತೆ ಇತ್ತು. ಅಂದ್ರೆ ತಾನು ಯಾವುದೇ ಮಾಡುವ ಕೆಲಸವನ್ನ 10 ಸಲ ಯೋಚಿಸ್ತಿದ್ರು. ಹೊರಗಿನವರಿಗೆ ಅದು ವಿಚಿತ್ರವಾಗಿ ಕಂಡ್ರು, ಅವ್ರು ಅದನ್ನು ಯೋಚಿಸದೆ ಯಾವತ್ತೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಅವ್ರ ಹತ್ರ ಕೇಳಿದ್ರೆ ಕಾರಣ ಸಿಕ್ತಿತ್ತು. ಕೇಳದೆ ಇದ್ರೆ ನಾವು ಕೆಲವೊಮ್ಮೆ ದಡ್ರ ತರ ಅವ್ರು ಮಾಡಿ ತಪ್ಪು ಅಂತ ಗೋಗರಿಯುವುದು ಇದೇ ಆಗೋಗ್ತಿತ್ತು. ಬೆಳೆದು ಸನ್ಯಾಸದ ಒಂದು 16-14 ವಯಸ್ಸಿನ ಸಂದರ್ಭದಲ್ಲಿ ಅವರಿಗೆ ಕ್ವಿಟ್ ಇಂಡಿಯಾ ಚಳುವಳಿಯ ಪ್ರಸಂಗದಲ್ಲಿ ಬಹಳ ಆಸಕ್ತಿ ಇತ್ತು. ನಾನು ಹೋಗ್ಬೇಕು ಅಂತ ಇತ್ತಂತೆ. ಆದರೆ ಉಳಿದ ಅಲ್ಲಿಯ ಮಠೀಯ ಚೌಕಟ್ಟಿನಿಂದ ತಾನು ಹೋಗ್ಲಿಕ್ಕಾಗಲಿಲ್ಲ. ಕೊನೆಗೆ 47ರ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನು ಆಚರಿಸುವಾಗ ಎಲ್ಲ ರಥಬೀದಿಯಲ್ಲೇ ಒಂದು ಸ್ಟೇಜ್ ಹಾಕಿ ಅಲ್ಲಿ ಅದರ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅವ್ರಿಗೊಂದು 16 ವರ್ಷ 1931 ಅವ್ರು ಹುಟ್ಟಿದ್ದಲ್ವಾ, 1947 ಅಂದ್ರೆ ಒಂದು 16 ವರ್ಷದ ಹುಡುಗ ಅವತ್ತು ಭಾಷಣ ಮಾಡಿದ್ರಂತೆ. ಭಾಷಣ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನೋದು ದೊಡ್ಡ ಸಂಗತಿ ಅಲ್ಲ, ಸ್ವಾತಂತ್ರ್ಯದ ಅನಂತರ ಅದನ್ನ ನಿರ್ವಹಿಸುವ ಬಗೆ ಹೇಗೆ ಅಂತ ನಾವು ಉತ್ತರ ಬದುಕನ್ನು ಯೋಚನೆ ಮಾಡದೇ ಇದ್ರೆ ಬಂದದ್ದೆಲ್ಲವೂ ಕೂಡ ಅನರ್ಥಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಸ್ವಾತಂತ್ರ್ಯ ಅನ್ನೋದು ತಿಳಿದವನ ಕೈಯಲ್ಲಿದ್ರೆ ಮಾತ್ರ ಅದಕ್ಕೆ ಅರ್ಥ. ದಡ್ಡನ ಕೈಗೆ ಹೋಯ್ತು ಅಂತಂದ್ರೆ ಅದು ಅನರ್ಥಕ್ಕೆ ಕಾರಣ ಅಂತ ಆವಾಗಲೇ ಸ್ಟೇಜಲ್ಲಿ ಭಾಷಣ ಮಾಡಿದ. ಅವರಿಗೆ ಬೇರೆ ಬೇರೆ ಕಡೆಗೆ ಗಾಂಧೀಜಿ ಅವ್ರ ಜೊತೆಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಬಹಳ ಒಂದು ತುಡಿತ ಇತ್ತು. ಅವರು ಅಂದ್ರೆ ಸ್ವಲ್ಪ ಈ ಅಹಿಂಸೆಯ ವ್ಯವಸ್ಥೆಯ ದೃಷ್ಟಿಯಿಂದ ಎಲ್ಲನೂ ಕೂತು ಚರ್ಚೆ ಮಾಡಿ ಪರಿಹರಿಸ್ಕೊಳ್ಬೇಕು ಹೊರತು ಬಡದಾಟದಿಂದ ಆಗುದಲ್ಲ ಅಂತ. ಆದ್ರೆ ಅದೇ ಒಂದು ವ್ಯವಸ್ಥೆಯ ಮಧ್ಯದಲ್ಲಿ ಅವರಿಗೆ ಬೋಸ್ ಬಹಳ ಇಷ್ಟ ಇತ್ತು. ಆ ಕಾಲದಲ್ಲಿ ಸುಭಾಷ್ ಚಂದ್ರ ಬೋಸರು ಜಪಾನಿನಿಂದ ಅವರು ಅಸ್ಸಾಮಿನ ತನಕ ತಮ್ಮ ಸೇನೆಯನ್ನು ತಂದಿದ್ದಾರೆ ಎಂದಾಗ ಬಹಳ ಖುಷಿಯಾಗಿತ್ತಂತೆ. ಹೇಗಾದ್ರೂ ಮಾಡಿ ನಾವು ಈ ಬ್ರಿಟಿಷರ ಕೈಯಿಂದ ದೇಶವನ್ನ ಬಿಡಿಸಿಕೊಳ್ಬೇಕು ಅಂತ ತಾನು ಪೂರ್ಣವಾದ ರೀತಿಯಲ್ಲಿ ಅದಕ್ಕೆ ಪ್ರಾರ್ಥನೆ ಮಾಡ್ತಿದ್ರಂತೆ. ಇದು ಹೀಗಾಗ್ಬೇಕು ಅಂತ. ಆದ್ರೆ ಅದರ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ ಅಂದ್ರೆ ಈ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಅಂದ್ರೆ ಅವ್ರಿಗೆ ಸನ್ಯಾಸ ಆಗಿತ್ತಲ್ಲ, ಸನ್ಯಾಸ ಆಗಿ ಮಧ್ಯದಲ್ಲಿ ಒಂದೇನೋ ಸಣ್ಣ ಕರ್ನಾಟಕದ ವ್ಯವಸ್ಥೆಗೆ ಮೈಸೂರು ರಾಜ್ಯದ ಅಧಿಕಾರವನ್ನ ಬ್ರಿಟಿಷ್ ರಾಜ್ಯದ ಅಡಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಏನೋ ಒಂದು ಪತ್ರ, ಅದಕ್ಕೆ ಅಷ್ಟಮಠದ ಎಲ್ಲರ ಸೈನ್ ಆಗ್ಬೇಕಿತ್ತು. ಇವರು ಸಣ್ಣವರು ಅಂತ ಇವ್ರ ಹತ್ರ ಅದು ಏನು ಅಂತ ಹೇಳಲಿಲ್ಲ, ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸ್ಟೇಜ್ ಅಲ್ಲಿ ಅದನ್ನು ಓದುವಾಗ ಒಕ್ಕಣೆಯಲ್ಲಿ ಬ್ರಿಟಿಷ್ ರಾಜ್ಯಕ್ಕೆ ಅಡಿಯಾಳಾಗಿ ಮೈಸೂರು ಈ ರಾಜ್ಯವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರ ಸಹಮತಿ ಇದೆ ಅಂತ. ಅವ್ರಿಗೆ ಅದು ಚೂರು ಇಷ್ಟ ಆಗ್ಲಿಲ್ಲ ಅಂತ. ನಮ್ಮ ದೇಶದ ಬಹಳ ಹಿಂದಿನಿಂದ ಒಂದು ಪರಂಪರೆಯಿಂದ ಆಳಿಕೊಂಡು ಬಂದ ವ್ಯಕ್ತಿ ಅವ್ರು ಯಾರೋ ವಿದೇಶಿಯಗೆ ನಮ್ಮವ್ರು ಯಾಕೆ ತಲೆಬಾಗಿ ನಡಬೇಕು? ನನಗೆ ಮೊದಲೇ ಗೊತ್ತಿದ್ರೆ ನಾನು ಅದಕ್ಕೆ ಸೈನ್ ಹಾಕ್ತಿರ್ಲಿಲ್ಲ, ಸಹಮತಿ ಸೂಚಿಸ್ತಿರ್ಲಿಲ್ಲ. ಆದ್ರೆ ನಾನು ತುಂಬಾ ಚಿಕ್ಕ ಬಾಯಿ ಆಗೋಯ್ತು, ನಾನು ತುಂಬಾ ಒಳಗಿನಿಂದ ಕಳವಳ ಪಟ್ಟಿದ್ದೆ. ಯಾರ ಹತ್ರ ಎಲ್ಲರೂ ದೊಡ್ಡವರು, ನಾನು ಯಾರ ಹತ್ರ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನನಗದು ಮನಸ್ಸಿಗೆ ಹಿತ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಮ ದೇಶದ ವ್ಯವಸ್ಥೆಗೆ ಬೇಕಾದಷ್ಟು ಶಕ್ತಿ ಇದೆ, ಈ ದೇಶವನ್ನ ಆಳುವ, ಈ ದೇಶಕ್ಕೆ ಬೇಕಾದ ಒಂದು ಗುರಿಯನ್ನು ತೋರಿಸುವ ಶಕ್ತಿ ಇದೆ ಅಂತ. ಹಾಗೆ ಅವತ್ತಿನಿಂದಲೇ ಒಂದು ದೇಶಕ್ಕೆ ಏನು ಅಸ್ತಿತ್ವ ಬಂದಾಗ ಅದು ಗಟ್ಟಿಯಾಗಿ ಪ್ರಜಾಪ್ರಭುತ್ವದಂತಹ ವ್ಯವಸ್ಥೆಗೆ ಪರ್ಯಾಯವಾಗಿ ಮತ್ತೊಂದು ವ್ಯವಸ್ಥೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಇದೊಂದೇ ಸರಿಯಾದ ದಾರಿ ಅಂತ ಚಿಕ್ಕಂದಿನಿಂದಲೂ ಅವ್ರು ಯೋಚನೆ ಮಾಡಿದ್ದನ್ನ ಅದು ಸ್ವತಂತ್ರ ಪ್ರವೃತ್ತಿ ಒಂದು ದೇಶಕ್ಕೆ ಬಂತು ಅಂತ ಗೊತ್ತಾದಾಗ ಅದು ತುಂಬಾ ಸಂಭ್ರಮ ಪಟ್ಟವರಲ್ಲಿ ಇವರೊಬ್ರು ಅಂತ. ಸುಮಾರು 21ರ ವಯಸ್ಸು ಅವರಿಗೆ, ಅಂದ್ರೆ 52ನೇ ಇಸ್ವಿಯ ಮೊದಲ ಪರ್ಯಾಯದಲ್ಲಿ 2-3 ಘಟನೆಗಳಿದು ಸಾಕ್ಷಿ ಆಯಿತು. ಒಂದು ವಿಶ್ವ ಹಿಂದೂ ಸಮ್ಮೇಳನ, ಎರಡನೇದು ಮಾಧ್ವ ತತ್ವಜ್ಞಾನ ಸಮ್ಮೇಳನ ಮೊದಲ ಬಾರಿಗೆ
ಅವರು ಕೃಷ್ಣನ ಪರ್ಯಾಯದ ಸಂದರ್ಭದಲ್ಲಿ ರಾಜಾಂಗಣದಲ್ಲೇ ಮಾಡಿದ್ದು. ಅಂದ್ರೆ ಈಗ ಏನು ಅಖಿಲ ಭಾರತ ಮಾಧ್ವ ಅದು ಶುರುವಾಗಿರ್ಲಿಲ್ಲ, ಅದು ಶುರುವಾಗಿದ್ದು ಇನ್ನೊಂಚೂರು ತಡ ಇತ್ತು. ಆದ್ರೆ ಅವ್ರ ತಲೆಯಲ್ಲಿ ಒಂದು ಕಲ್ಪನೆ ಇತ್ತು, ಮಾಡ್ಬೇಕಿತ್ತು ಇಂಥದ್ದೇನಾದ್ರೂ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಮೊದಲ ಬಾರಿಗೆ ಎಲ್ಲರನ್ನು ಸೇರಿಸಿ ಒಂದು, ಅಂದ್ರೆ ಅವರ ಮೊದಲ ಪರ್ಯಾಯದಲ್ಲೇನೆ ಈ ವಿಶ್ವ ಹಿಂದೂ ಪರಿಷತ್ತಿನ ಸಭೆ, ಹಿಂದೂ ಸಮ್ಮೇಳನ ನಡೆಯಿತು. ಅದರಲ್ಲಿ ಅನೇಕ ರೀತಿಯ ಚರ್ಚೆಗಳು, ಅಂದ್ರೆ ಏನೇನಾಗಬೇಕು ಇತ್ಯಾದಿಗಳದ್ದೆಲ್ಲ ಎಷ್ಟೋ ದೂರದಿಂದ ಇವರನ್ನ ನೋಡ್ಲಿಕ್ಕೋಸ್ಕರ ಇಷ್ಟು ಚಿಕ್ಕ ಯತಿಯಾಗಿ ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಸುಮಾರು ಅವರು ಹೇಳಿದ ಹಾಗೆ 1000 ಯತಿಗಳು ಅಲ್ಲಿಗೆ ಬಂದು ಆ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿದ್ರು. ಇಲ್ಲಿ ಆತಿಥ್ಯವನ್ನು ನೋಡಿ ವಾಪಸ್ ಹೋದಾಗ ತುಂಬ ಸಂತೋಷ ಪಡಿದ್ರು. ಇಷ್ಟು ನಮಗೆ ಅನುಕೂಲ ಇರುತ್ತೆ ಇಂಥ ಒಂದು ಪುಟ್ಟ ಊರಿನಲ್ಲಿ ಅಂತ ಗೊತ್ತಿರಲಿಲ್ಲ ಅಂತ. ಹೀಗೆಲ್ಲ ಅದರ ಬಗ್ಗೆ ಒಂದು ಒಳ್ಳೆ ಮಾತು ಎಲ್ಲ ಕಡೆ ಪ್ರಸಾರ ಆಯಿತು. ಅದಾಗಿ ಕೆಲವೇ ವರ್ಷಗಳಲ್ಲಿ ಮತ್ತೊಂದು ಮುಖ್ಯವಾದ ಒಂದು ಸಮ್ಮೇಳನಕ್ಕೆ ಅಲ್ಲಿಗೆ ಬರಬೇಕಿದ್ದ ಒಬ್ಬರು ಅನಾನುಕೂಲದಿಂದ ಬರಲಿಕ್ಕಾಗಲಿಲ್ಲ. ತಕ್ಷಣದಲ್ಲೇ ಮಾತಾಡಿ ಇವರಾಗಬಹುದು ಅಂತ ಹೇಳಿ ಅವರನ್ನು ಆ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಕೂಡಿಸಿದ್ರು. ಅವತ್ತವರು ಸಭೆಯಲ್ಲಿ ರಾಜ ಅಥವಾ ಒಬ್ಬ ದೇಶದ ಅಧಿಕಾರಿ ಮತ್ತು ಯತಿಗಳು ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಮಾತ್ರ ಸಮಾಜದ ಪ್ರಗತಿಯ ವೇಗ ತೀವ್ರವಾಗುತ್ತೆ. ಅವ್ರ ಪಾಡಿಗಿರ್ತಾರೆ, ಇವ್ರ ಪಾಡಿಗಿರ್ತಾರೆ ಅಂದರೆ ಸರಿ ಹೋಗುದಿಲ್ಲ. ದೈತ್ಯರಿಗೂ ಒಬ್ಬ ಶುಕ್ರಾಚಾರ್ಯರೇ ಬೇಕಿತ್ತು, ದೇವತೆಗಳಿಗೂ ಬೃಹಸ್ಪತ್ಯಾಚಾರ್ಯರೇ ಬೇಕು. ಹಾಗಾಗಿ ಒಬ್ಬ ತಿಳಿದವನನ್ನ ಜೊತೆಗಿಟ್ಟುಕೊಂಡು ಒಂದು ಸರ್ಕಾರ ಅಥವಾ ಒಂದು ಶಾಸನದ ವ್ಯವಸ್ಥೆ ಮುನ್ನಡೆದರೆ ಮಾತ್ರ ಅದು ಸರಿಯಾದ ದಾರಿಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಅಂತ ಅವರದು ಒಂದು ಎಲ್ಲ ಕಾಲದಲ್ಲಿ ಇದ್ದದ್ದೇನಂದ್ರೆ ಒಂದು ಚುಟುಕು ಉಪನ್ಯಾಸ, ದೀರ್ಘಕಾಲದ ಉಪನ್ಯಾಸ ಮಾಡ್ತಿರ್ಲಿಲ್ಲ. ಕೇವಲ ಈ ಸುಧಾಮಂಗಳ ಇತ್ಯಾದಿಗಳಲ್ಲೆಲ್ಲ ಶಾಸ್ತ್ರಾನುವಾದ ಮಾಡಬೇಕು ಮತ್ತು ಅದನ್ನು 2 ರೀತಿಯಲ್ಲಿ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಮಾತ್ರ ಅವರ ಉಪನ್ಯಾಸಗಳು ದೀರ್ಘ ಇತ್ತು. ಬಿಟ್ಟರೆ ಸಾಮಾನ್ಯವಾಗಿ ಸಭಾ ಸಮಾರಂಭಗಳಲ್ಲೆಲ್ಲ ಕಡೆಯಲ್ಲೂ ಕೂಡ 10, 5, 15 ನಿಮಿಷಕ್ಕಿಂತ ಹೆಚ್ಚು ಹೋಗ್ತಿರ್ಲಿಲ್ಲ. ಬಹಳ ಚುಟುಕಾದದ್ದು. ಅದು ಒಂದು ಪ್ರಸಂಗದಲ್ಲಿ ಯಾರೋ ಅವರಿಗೆ ಅವಕಾಶ ಸಿಗಬಾರ್ದು ಮಾತಾಡಲಿಕ್ಕೆ ಅಂತ ಹೇಳಿ ದೊಡ್ಡ ಮಂದಿ ಎಲ್ಲ 50 ನಿಮಿಷ ಎಲ್ಲ ಮಾತಾಡಿ ಇವ್ರು ಕೊನೆಗೆ 5 ನಿಮಿಷ ಕೊಟ್ಟರಂತೆ. ಇವರು 5 ನಿಮಿಷದಲ್ಲಿ ಅವ್ರು 50 ನಿಮಿಷದಲ್ಲಿ ಮಾತಾಡೋದಕ್ಕಿಂತ ಹೆಚ್ಚು ಪ್ರಭಾವಿಯಾಗಿ 50 ಸರ್ತಿ ಚಪ್ಪಾಳೆ ಗಿಟ್ಟಿಸಿಕೊಂಡು ಇವ್ರನ್ನ ಜನ ಎಲ್ಲ ಇಲ್ಲಿ ತನಕ ಯಾರ್ಯಾರು ಎಷ್ಟೆಷ್ಟು ದೊಡ್ಡ ಮಹಿಮರೆಲ್ಲ ಮಾತಾಡಿದ್ರು ಅದಕ್ಕಿಂತ ನೀವು ಮಾತಾಡಿದ್ರೆ ಚೆನ್ನಾಗಿತ್ತು, ನಮ್ಗೆ ಅರ್ಥ ಆಯ್ತು, ಇದು ನಮ್ಮ ಲೆವೆಲ್ಗೆ ಇಳಿದು ಮಾತಾಡಿದ್ದು ಒಬ್ಬರೇ ನೀವು ಅಂತೇಳಿ ಅವರು ಸಂತೋಷ ಪಟ್ಟರಂತೆ. ಅಂದ್ರೆ ಆ ಥರ ಅವರಿಗೆ ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡುವಾಗ ನನ್ನ ಮಾತುಗಳಲ್ಲಿ ಯಾವ ವಿಷಯವನ್ನು ನಾನು ಸ್ಪಷ್ಟ ಕೊಡಬೇಕು, ಅದು ಹೇಗೆ ಸಮಾಜಕ್ಕೆ ಪ್ರೇರಣಾದಾಯಿ ಆಗಿರಬೇಕು, ಒಂದು ಜೀವನಕ್ಕೆ ಇಂಥದ್ದನ್ನು ಅನುಷ್ಠಾನಕ್ಕೆ ತಂದರೆ ಅದು ಹೇಗೆ ಅವರಿಗೆ ಮುಂದಿನ ಜೀವನಕ್ಕೆ ಸಹಕಾರಿಯಾಗುತ್ತೆ, ಇದರ ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತಾದ್ರಿಂದ ಬಾಲ್ಯದಿಂದಲೂ ಅವರಿಗೆ ಒಂದು ಸಮಾಜದ ಬಗ್ಗೆ ಕಳಕಳಿ, ಜೊತೆಗೆ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ಮತ್ತು ಬರವಣಿಗೆ. ಅವರು ಸಂಸ್ಕೃತದಲ್ಲಿ ಒಳ್ಳೆಯ ಬರಹಗಾರ, ಬಹಳ ಜನಕ್ಕೆ ಗೊತ್ತಿಲ್ಲ. ಆದರೆ ಅದು ಒಂದು ಹಂತಕ್ಕೆ ಬಂದಾಗ ಗುರುಗಳೇ ಅದನ್ನು ಸ್ಟಾಪ್ ಮಾಡಿಸಿದರು ವಿದ್ಯಾಮಾನ್ಯರು. ಯಾಕೆಂದರೆ ಇದು ಅವರ ವಿದ್ಯಾಭ್ಯಾಸದ ಕೆಲವು ಘಟನೆಗಳನ್ನು ಹೇಳುವಾಗ ಅವರಿಗೆ ಈ ತರ್ಕ ಗ್ರಂಥಗಳ ಬಗ್ಗೆ ಪಾಠ ಮಾಡೋದು ಸ್ವಲ್ಪ ಅನಾಸಕ್ತಿ. ಕೇಳುವಾಗ ಕೇಳ್ತಾರೆ, ಅದನ್ನು ಮುಂದುವರಿಸ್ಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ವಿದ್ಯಾಮಾನ್ಯರು ನೋಡಿದ್ರು, ಸ್ವಲ್ಪ ಬೇಸರ ಆಯ್ತಂತೆ, ಯಾರ್ಯಾರು ಹೇಳ್ಕೊಂಡ್ರಂತೆ ಯಾಕೆ ಓದಲ್ಲ ಈ ಹುಡುಗ. ಆದರೆ ನಾಟಕ, ಕವಿತೆ ಇಂಥದ್ರಲ್ಲ ಭಾರಿ ಆಸಕ್ತಿ. ತಾನೇ ಹೋಗಿ ಅದರಲ್ಲಿ ಕೂತು ವೇಷ ಹಾಕದೆ ಯಕ್ಷಗಾನದಲ್ಲೆಲ್ಲ ಪಾತ್ರ ವಹಿಸ್ತಿದ್ರಂತೆ. ಅವರೇ ಏನಾದ್ರೂ ಇದ್ರೆ ನಾನು ಮಾಡ್ತೇನೆ ಈ ಪಾತ್ರ ಅಂತ. ನಾನೊಂದು ನನ್ನ ತುಂಬಾ ವರ್ಷದ ಹಿಂದೆ ಈ ಮಧ್ವಾಚಾರ್ಯರದು ಒಂದು ಯಕ್ಷಗಾನ ಆಯ್ತು ಇಲ್ಲೇ ವಿದ್ಯಾಪೀಠದಲ್ಲಿ. ಅದರಲ್ಲಿ ದೊಡ್ಡ ಸ್ವಾಮಿಗಳು ವಿಶ್ವೇಶತೀರ್ಥರು ಒಂದು ಪಾತ್ರ ಮಾಡಿದ್ರು, ಚಿಕ್ಕ ಮಧ್ವಾಚಾರ್ಯರದು ವಿಶ್ವಪ್ರಸನ್ನ ತೀರ್ಥರು ಮಾಡಿದ್ರು. ನಾನು ಫೋನಲ್ಲಿ ಅದನ್ನ ಸೆರೆ ಹಿಡಿದಿದ್ದೆ ನಾನು. ಅಂದ್ರೆ ನೀವು ಹೇಳೋದು ಅವ್ರಿಗೆ ತುಂಬಾ ಇಷ್ಟ, ಅವ್ರಿಗೆ ತುಂಬಾ ಕಲೆಯನ್ನು ಇಷ್ಟಪಡ್ತಾ ಇದ್ರು. ಆದ್ರೆ ಗುರುಗಳಿಗೆ ಅವನು ಶಾಸ್ತ್ರಾಧ್ಯಯನ ಮಾಡ್ತಾ ಇಲ್ಲ ಅನ್ನೋ ವಿಷಯದಲ್ಲಿ ಒಂಚೂರು ಕೊರಗಿತ್ತು. ಅದಕ್ಕೇನ್ ಮಾಡಿದ್ರು ಅಂದ್ರೆ ಅವರಿಗಿಂತ, ಅಂದ್ರೆ ಇದೆಲ್ಲ ನಾನು ಹೇಳ್ತಾರೆ ಒಂದು 14-13 ವಯಸ್ಸಿನ ಕಾಲದ್ದೇ ಪಾಠಗಳು. ಅವರಿಗಿಂತ ಚಿಕ್ಕ ಹುಡುಗರಿಗೆ ಆ ತರ್ಕ ಪಾಠ ಮಾಡ್ಲಿಕ್ಕೆ ಇವರನ್ನ ನೀನೇ ಪಾಠ ಮಾಡಿ ನೀನೇ ಚಿಂತನೆ ಹೇಳಿಸಿ ನನಗೆ ಕಳಿಸ್ಬೇಕು ಅಂತ. ಈಗ ಗೊತ್ತಿಲ್ಲ ಹೇಳಿದ್ರೆ ಸಂಕಟ, ಅದನ್ನ ನಾನು ಪಾಠ ಮಾಡಲ್ಲ ಅಂತ ಗುರುಗಳಿಗೆ ಹೇಳುವಂಗಿಲ್ಲ. ಮತ್ತೆ ನಾನು ತಿಳ್ಕೊಳ್ಳೋದೆ ಅವರಿಗೆ ಹೇಳಲಿಕ್ಕೂ ಆಗಲ್ಲ. ಹೇಳಬೇಕು ಅಂದರೆ ಅದು ನಂಗೆ ಗೊತ್ತಾಗಬೇಕು. ಆಮೇಲಿಂದ ಸ್ವಲ್ಪ ಯೋಚನೆ ಮಾಡಿ ಓದ್ಲಿಕ್ಕೆ ಶುರು ಮಾಡಿದ್ರಂತೆ. ಕೆಲವೊಂದು ಸರ್ತಿ ಗೊತ್ತಾಗದೇ ಇದ್ದಾಗ ತನ್ನ ಸಹಪಾಠಿಗಳ ಹತ್ರ ಅದನ್ನು ಕೇಳಿಕೊಂಡು ಮರುದಿವಸ ಪಾಠಕ್ಕೆ ಏನು ಮಾಡಬೇಕು, ಅವ್ರಿಗೇನು ಹೇಳಬೇಕು ಅಂತ
ಹೇಳ್ತಾ 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 ಹೋದ ಹಾಗೆ ಅಂದರೆ ಯಾವಾಗ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ತೇವೋ ಆವಾಗ ಮಾತ್ರ ಇನ್ನೊಬ್ಬರಿಗೆ ಅದನ್ನು ಕರೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ. ನನ್ನ ಗುರುಗಳು ನನ್ನನ್ನು ಈ ರೀತಿ ಶಾಸ್ತ್ರದ ವಿಷಯದೊಳಗೆ ಪ್ರವೇಶ ಮಾಡುವುದು ಎಷ್ಟು ಅಗತ್ಯ, ನನಗದು ಹೋಗ್ತಾ ಹೋಗ್ತಾ ರುಚಿ ಹತ್ಲಿಕ್ಕೆ ಶುರುವಾಯಿತು ಪಾಠ ಮಾಡಿದ ಮೇಲೆ. ಮತ್ತೆ ಆ ಸೂಕ್ಷ್ಮಗಳೆಲ್ಲ ಯಾಕೆ ಇದನ್ನು ಹೀಗೆ ಹೇಳಬೇಕು, ಈ ಪದದಿಂದ ಹೇಳಿದರೆ ಮಾತ್ರ ಯಾಕೆ ಆ ವಿಷಯ ಜನರಿಗೆ ಮುಟ್ಟತ್ತೆ ಅನ್ನೋದ್ರ ಬಗ್ಗೆ ನನಗೆ ಗುರುಗಳ ಜೊತೆಗೆ ವಾದ, ಅಂದರೆ ಈ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಆಮೇಲೆ ಅನೇಕ ವಿಷಯಗಳು ಗುರುಗಳು ಕೂಡ ತುಂಬ ಚೆನ್ನಾಗಿ ಸಮ್ಮತಿ ಸೂಚಿಸ್ತಾ ಇದ್ರು. ಆಗ ನನಗೆ ನಾನು ಕೂಡ ಇದರಲ್ಲಿ ಹೆಚ್ಚು ತೊಡಗಬಲ್ಲೆ ಅನ್ನುವ ವಿಶ್ವಾಸ ಹುಟ್ಟಿಸಿದವರು ಗುರುಗಳು. ಆದರೆ ಒಂದು ವಿಷಯ, ಇನ್ನು ಮುಂದೆ ಈ ಕಾವ್ಯ ಇಂಥ ಕಲೆಗಳಲ್ಲಿ ನೀನು ತೊಡಗಬಾರ್ದು ಅಂತ ಅವರು ಚಿಕ್ಕಂದಿನಲ್ಲಿ ಹೀಗೆ ಒಂದು ದೇವರಿಗೆ ಒಂದು ಪ್ರದಕ್ಷಿಣೆ ಬರುವಾಗ ಒಂದು ಪ್ರದಕ್ಷಿಣೆ ಬರುವಷ್ಟರಲ್ಲಿ ಒಂದು ಶ್ಲೋಕ ಮಾಡ್ತಿದ್ರಂತೆ. 100 ಪ್ರದಕ್ಷಿಣೆ ಬಂದರೆ 100 ಶ್ಲೋಕ. ಸಾಂಬ ವಿಜಯ ಅಂತ ಒಂದು ಕಾವ್ಯ ಅವರು ರಚನೆ ಮಾಡಿದ್ದು, ಹಾಗೇನೆ 2 ಸರ್ಗನೋ ಏನೋ ಆಗಿತ್ತು ಅನಿಸುತ್ತೆ. ಇದು ತೀರಾ ಕಷ್ಟ ಆಗುತ್ತೆ ನಿನ್ನ ವ್ಯಕ್ತಿಗತವಾದ, ಯಾಕೆಂದರೆ ಕಾವ್ಯ ಅಂದರೆ ಅದರಲ್ಲಿ ಅನಿವಾರ್ಯವಾಗಿ ವರ್ಣನೆಗಳು ಬರ್ತವೆ. ಅದರಲ್ಲಿ ಪಾತ್ರಗಳ ಚಿತ್ರಣ ಮಾಡುವಾಗ ಸನ್ಯಾಸಿಯ ಧರ್ಮಕ್ಕೆ ಉಚಿತವಲ್ಲದ ಚಿತ್ರಣವನ್ನು ಕೊಡಬೇಕಾಗುತ್ತೆ. ಅದು ಕಾವ್ಯದ ಲಕ್ಷಣ. ಅದಕ್ಕೆ ತಪ್ಪು ಅಂತ ಹೇಳಿದ್ರೆ ನಿನಗದು ಸರಿ ಹೋಗಲ್ಲ ಅಂತ ಅದನ್ನು ಅರ್ಧ ಹಾಕಿದ್ರಂತೆ ಗುರುಗಳು ವಿದ್ಯಮಾನ ಹಾಕಿದ್ಮೇಲೆ ಇವರಿಗೆ ಹೇಳಿದ್ರಂತೆ, ಅಂದರೆ ಕೂಡಿಸಿ ಹೇಳಿದಾರೆ ಆಮೇಲೆ, ಈಗ ಮಾಡಿದರೆ ನಿನಗೆ ಕಷ್ಟ ಉಂಟು, ಮಾಡಬಾರ್ದು ಹೀಗೆ ಅಂತ. ಹಾಗಾಗಿ ಏನಾಯಿತು ಅಂದರೆ ಆ ದಿಕ್ಕಿನಿಂದ ಅವರು ಸ್ವಲ್ಪ ತಿರುಗಿದ್ರು, ಶಾಸ್ತ್ರದ ಪಾಠದ ಕಡೆಗೆ ಹೆಚ್ಚು ಗಮನ ಕೊಟ್ಟು. ಅದರಿಂದಾಗಿ ಅವರು ಅದೇ ಮೊದಲನೇ ಪರ್ಯಾಯ ಉಂಟಲ್ಲ, ಆವಾಗ ಒಂದು ಮಂಗಳವನ್ನು ಮಾಡಿಸಿದ್ದಾರೆ, ಸುಧಾಮಂಗಳ. ಅಂದರೆ 52ನೇ ಇಸ್ವಿಗೆನೆ ಒಂದು ಪಾಠ ಮಾಡಿ ಮಕ್ಕಳನ್ನು ತಯಾರು ಮಾಡಿ ಸುಧಾಮಂಗಳವನ್ನು ಮಾಡಿದ್ದಾರೆ. ಅಂತಹ ಒಂದು ಶಿಕ್ಷಣದ ಪರಂಪರೆಯಲ್ಲಿ ಅವರಿಗೊಂದು ಬಲವಾಗಿ ತಾನು ಪಾಠ ಮಾಡಿ 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 ಅದನ್ನು ಹೇಗೆ ರೂಢಿಸಿದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅನ್ನೋದು ಅವರಿಗೆ ಅರ್ಥ ಆಗಿತ್ತು. ಮತ್ತು ಅದಕ್ಕೋಸ್ಕರ ಏನು ಕಾಯಕಲ್ಪ ನಾನು ತೊಡಬೇಕು ಅನ್ನೋದಕ್ಕೋಸ್ಕರ ಅದು ಮುಂದೆ ಒಂದು ಶಿಕ್ಷಣದ ಪೀಠವೇ ತಯಾರಾಗೋದಕ್ಕೂ ಕಾರಣವಾಯಿತು. ಒಟ್ಟಂತೂ ಬಾಲ್ಯದ ಸಣ್ಣ ಸಣ್ಣ ಘಟನೆಗಳಿಂದ ಅವ್ರು ಯಾವುದನ್ನು ಮರ್ತಿರಲಿಲ್ಲ. ನಮಗೆ ಆಶ್ಚರ್ಯ ಆಗೋದೇನು ಅಂದರೆ ಅವ್ರ ನೆನಪಿನ ಶಕ್ತಿ. ವಿದ್ಯಾಮಾನ್ಯರ ಹತ್ರ ಅವರು ಮಧ್ವವಿಜಯದ ಪಾಠವನ್ನು ಓದುವ ಪ್ರಸಂಗದಲ್ಲಿ ಒಪ್ಪಿಸ್ಬೇಕಿತ್ತೆಷ್ಟು, ಅವ್ರು ಹೇಳ್ತಾರೆ ದಿನಕ್ಕೆ 60-70 ಶ್ಲೋಕ ಒಪ್ಪಿಸ್ಬೇಕಿತ್ತಂತೆ. ನಮಗೆ 2 ಶ್ಲೋಕ ಕಲಿಯುವುದೇ ಒಂದು ಸರ್ತಿ ಜೀವ ಬಾಯಿಗೆ ಬರುತ್ತೆ. ಅಂಥದ್ರಲ್ಲಿ ತಾತ್ಪರ್ಯನಿರ್ಣಯ, ಮಧ್ವವಿಜಯ, ಆಮೇಲೆ ತೀರ್ಥ ಪ್ರಬಂಧ, ಭಗವದ್ಗೀತೆ, ಇನ್ನು ಕೆಲವೊಂದು ಸರ್ತಿ ಆಶ್ಚರ್ಯ ಆಗೋದೇನು ಅಂದರೆ ಯಾವುದೋ ಒಂದು ಸಭೆಯಲ್ಲಿ ಸಪ್ತಶತಿ ಅಂದರೆ ದೇವಿ ಮಹಾತ್ಮ್ಯದ ಹೋಮ ನಡೀತಾ ಇದೆ, ಅದಕ್ಕೆ ಪಾರಾಯಣ ಆಗ್ತಾ ಇದೆ. ಅವ್ರು ಪಾರಾಯಣ ಮಾಡಬೇಕು, ಇವ್ರು ಬಾಯಲ್ಲಿ ಹೇಳ್ತಾ ಇದ್ದಾರೆ ಪೂರ್ತಿ. ನಾವೇನು ಅನ್ಕೊಂಡಿರ್ತೀವಿ, ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ ಇವರಿಗೆ, ಅವರಿಗೆ ಬರೀ ಒಂದು ವೇದಾಂತದಲ್ಲಿ ಯಾವುದೋ ಒಂದು ಮಧ್ವವಿಜಯ ಗೊತ್ತಿದೆ, ಗೀತೆ ಒಂದು ಗೊತ್ತಿರ್ಬೋದು, ವಿಷ್ಣು ಸಹಸ್ರನಾಮ ಅದು ಅವ್ರು ನಿತ್ಯ ಪಾರಾಯಣ ಮಾಡ್ತಾನೆ, ಯಾವ್ದ್ಯಾವುದೋ ಪ್ರಸಂಗದಲ್ಲಿ ಶ್ಲೋಕಗಳನ್ನು ಹೇಳ್ತಿದ್ರು. ಹಾಗೆ ಅವರಿಗೆ ಆ ಕಲಿಯುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವ್ರ ಜೊತೆಗಿದ್ರು. ಅದು ಮುಗೀತು ಬಿಡಿ, ಆ ಪ್ರಸಂಗಕ್ಕಿಂತ ನಾನೀಗ ಮುಖ್ಯ ಹೇಳಬೇಕಾದ್ರೆ ನಾವು ಸಂಚಾರದಲ್ಲಿ ಇದ್ವಿ, ಉಡುಪಿಯಲ್ಲಿ ಪಾಠ ಆಗ್ತಾ ಇತ್ತು. ಪಾಠ ಆಗುವಾಗ ತುಂಬ ವಯಸ್ಸಾದ ಒಂದು 70-75 ವಯಸ್ಸಿನ ಒಬ್ಬ ವ್ಯಕ್ತಿ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದರು. ನಾವೆಲ್ಲ ಪಾಠದಲ್ಲಿ ಸರಿದ್ವಿ. ಅವರು ಸೀದಾ ಮುಂದೆ ಬಂದು ಗುರುಗಳಿಗೆ ಕಾಣಿಕೆ ಇಟ್ಟು ಹಣ್ಣಿಟ್ಟು ನಮಸ್ಕಾರ ಮಾಡಿದರು. ಯಾರು ಅಂತ ಕೇಳಿದ್ರು. ಅವ್ರ ಹೆಸರೇನೋ ಹೇಳಿದರು, ಸುಬ್ರಹ್ಮಣ್ಯನ ಏನೋ ಆ ಥರದ ಹೆಸರೇ ಹೇಳಿದರು. ಹೆಸರು ಹೇಳಿ ಒಂದು 4-5 ಸೆಕೆಂಡು ಏನು ಮಾತಿಲ್ಲ.